ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಡ ಕುಟುಂಬ ವಿದ್ಯಾರ್ಥಿನಿಯಾದ ಐಶ್ವರ್ಯ ಚಂದ್ರಶೇಖರ್ ಶಿವಾಜಿ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 578 ಅಂಕ ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ನಮ್ಮ ಕಾಲೇಜಿಗೆ ಹಾಗೂ ಕನ್ನಡ ಭಾಷೆಯ ನುಡಿಗೆ ಹೆಮ್ಮೆಯ ವಿಷಯವಾಗಿದ್ದು, ಈ ವಿದ್ಯಾರ್ಥಿಗೆ ಎಸ್ಕೆ ಶಿಕ್ಷಣ ಸಂಸ್ಥೆ ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆ ಹುಣಸಗಿ ವತಿಯಿಂದ ಸನ್ಮಾನಿಸಿ ಮುಂದಿನ ವ್ಯಾಸಂಗಕ್ಕೆ ಹಾರೈಸಿದರು. ಸಂದರ್ಭದಲ್ಲಿ ಪ್ರಭುಗೌಡ ಪೋತ್ರೆಡ್ಡಿ, ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರು ನೀಲಕಂಠರಾವ್ ಸಾವ್ಕಾರ್, ಗೌರವಾಧ್ಯಕ್ಷರು ಮಂಜು ನೂಲಿ, ರುದ್ರ ಪಡ್ಶೆಟ್ಟಿ, ಶಿವಕುಮಾರ್ ಕುಂಬಾರ್, ಕುಮಾರ್ ರಾಜನ್ ಕೊಳ್ಕರ್, ಶಿವರಾಜ್ ದೇಸಾಯಿ, ಮಂಜುನಾಥ್ ನೂಲಿ ಮತ್ತು ಎಸ್ಕೆ ಶಿಕ್ಷಣ ಸಂಸ್ಥೆಯ ಮುರಿಗೆಣ್ಣ ದೇಸಾಯಿ, ವಿಜಯಕುಮಾರ್ ದೇಸಾಯಿ, ಶಿಕ್ಷಕರಾದ ರಾಮಣ್ಣ ಹೂಗಾರ್ ಮತ್ತು ರಾಜು ದೇಸಾಯಿ ಇತರರು ಸನ್ಮಾನ ಮಾಡಿ ಮುಂದಿನ ವ್ಯಾಸಂಗಕ್ಕೆ ಇದೇ ಥರ ಅಂಕ ಪಡೆದು ತಂದೆ ತಾಯಿ ಹೆಸರನ್ನು ತರಬೇಕೆಂದು, ನಮ್ಮ ಹುಣಸಗಿ ತಾಲೂಕಿನ ಹೆಸರನ್ನು ತರಬೇಕೆಂದು ತಿಳಿಸಿದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಇಲ್ಲ ಅದನ್ನು ಕರೆಕ್ಷನ್ ಮಾಡೋಕ್ಕೆ ಸರ್, ಕರೆಕ್ಷನ್ ಮಾಡೋಕ್ಕೆ ನೀವು ಮೊದಲೇ ನೋಡಾಕತ್ತೀರಿ ಹಾಂ ಅದನ್ನ ಒಳಗೆ ಕರೆಕ್ಷನ್ ಮಾಡೈತಿ. ನಮ್ಮ ಸ್ಕೂಲ್, ನಮ್ಮ ಕಾಲೇಜ್ ಅವರಿಗೆ ವಿಜಯಕುಮಾರ್ ಸರ್, ಮುರುಗನ್ ದೇಸಾಯಿ ಸರ್, ಉಗಾರ್ ಸರ್, ಪಾಲಕ್ಷ ಸರ್, ಥ್ಯಾಂಕ್ ಯು ಆ್ಯಕ್ಚುಲಿ. ಮತ್ತು ಅಲ್ಲಿ ಅಷ್ಟು ದೂರದಿಂದ ಒಂದು ಸನ್ಮಾನ ಮಾಡಿರ್ತಕ್ಕಂಥ ವಿಜಯ ಕರ್ನಾಟಕ ಸಂಘಟನೆಯವರಿಗೂ ಮತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆಯವರಿಗೂ ಮತ್ತು ನಮ್ಮ ಕಾಲೇಜ್ ಶಿಕ್ಷಣ ಸಂಸ್ಥೆಯವರಿಗೂ ಧನ್ಯವಾದಗಳು. ನಾ ಫಸ್ಟ್ ಗೌರ್ಮೆಂಟ್ ಸ್ಕೂಲ್ನಾಗ ಗೌರ್ಮೆಂಟ್ ಕಲಿತಿದ್ದೆ ರೀ. ನಮ್ಮ ಕಾಲೇಜ್, ನಮ್ಮ ಸ್ಕೂಲಿಂದ 10th ವೆಕೇಶನ್ ಬಂದಿರಿ. ಅವ್ರು ನಮ್ಮ ಪ್ರತಿಯೊಂದು ಗೆಲ್ತೀರಿ. ನಮ್ಮ ಸಲುವಾಗಿ 10th ಫಸ್ಟ್ ಸೆಕೆಂಡ್ ಸರ್ತಿ ಫ್ರೀಯಾಗಿ ತೊಗೊಂಡ್ರಿ. ಅವ್ರು ಎಕ್ಸ್ಪೆಕ್ಟ್ ಮಾಡಿದಂಥ ಕಮ್ಮಿನೇ ಮಾಡಿದ್ರೆ ಸ್ವಲ್ಪ ಪ್ರಯತ್ನ ಮಾಡೀನಿ. ಅವ್ರು ಕನ್ನಡ ಮೀಡಿಯಮ್ ಓದಿದ್ರಿ ಮತ್ತು ಬಡವರಿಗೆ ಹೆಲ್ಪ್ ಮಾಡಿದ್ರೆ ಮುಂದದಾರಿ. ಅದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸುಸಂದರ್ಭದಲ್ಲಿ ಕನ್ನಡ ನಾಡು ನುಡಿ ಜಲ ಗಡಿ ಯಾವತ್ತೂ ನಮ್ಮ ಕರ್ನಾಟಕ ಜನಪರ ವೇದಿಕೆಯ ಸಂಘಟನೆಯ ಸದಸ್ಯರುಗಳು, ಗೌರವಾಧ್ಯಕ್ಷರುಗಳು ಹಾಗೂ ಅಧ್ಯಕ್ಷರುಗಳು ಮತ್ತು ಆ ಒಂದು ಕಾಸ್ಕತೇಶ್ವರ ಸ್ಕೂಲಿನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಐಶ್ವರ್ಯ ಚಂದ್ರಶೇಖರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಪ್ಪ ಅಂತಂದರೆ ಈ ಒಂದು ಇಂಗ್ಲೀಷ್ ಯುಗದಲ್ಲಿ ಒಂದು ಕನ್ನಡವನ್ನು ಬೆಲೆ ಕೊಟ್ಟು ಈ ಕನ್ನಡಕ್ಕಾಗಿ ತನ್ನ ಶ್ರಮದಿಂದ ಕನ್ನಡವನ್ನು ಕರ್ನಾಟಕದಲ್ಲಿ ತನ್ನ ಅಂಕದ ಮುಖಾಂತರ 4 ಜನರಿಗೆ ನಮ್ಮ ಕನ್ನಡವನ್ನು ಎತ್ತಿ ತೋರಿಸಿದಂಥ ಐಶ್ವರ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಒಂದು ಯುಗದಲ್ಲಿ ಕನ್ನಡವನ್ನು ಹೆಚ್ಚಿನ ಬೆಲೆ ಕೊಟ್ಟು ಕನ್ನಡಕ್ಕಾಗಿ ತಮ್ಮ ಸೇವೆಯನ್ನು ನಿರಂತರವಾಗಿ ಸಲ್ಲಿಸ್ತಕ್ಕಂಥ ಕಾಸ್ಕತೇಶ್ವರ ವಿದ್ಯಾರ್ಥಿ ನಿಲಯ ವಿದ್ಯಾ ಗುರುಕುಲಕ್ಕೆ ಸಂಸ್ಥೆಗೆ ನಮ್ಮ ಎಲ್ಲ ಸಂಘಟನೆ ಕಡೆಯಿಂದ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಬಿ ಗುಣರಂಜನ್ ಶೆಟ್ಟಿಯವರ ನೇತೃತ್ವದಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಈ ಒಂದು ಗುರುಕುಲದ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಆರ್ಯನ್ ಉಗಾರ್ ಸರ್ ಅವರು ಕೂಡ ತುಂಬ ಹೃದಯದ ನಮ್ಮ ಸಂಘಟನೆ ಕಡೆಯಿಂದ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಈಗ ನಮ್ಮ ಕನ್ನಡ ನಾಡು ನುಡಿ ಈಗಿಂದಲ್ಲ, ಶತಶತಮಾನಗಳಿಂದ ಬಂದಿರುವಂಥದ್ದು. 3ನೇ ಶತಮಾನಕ್ಕಿಂತ ಹಳೆಯದಾಗಿರ್ತಕ್ಕಂಥ ಕನ್ನಡ ಲಿಪಿಶಾಸ್ತ್ರ ಇದೆ. ಈಗ ಕನ್ನಡವನ್ನು ನಾವೆಲ್ಲರೂ ಕೂಡಿ ಅದನ್ನು ಉತ್ತುಂಗಕ್ಕೆ ಒಯ್ದು ಅದನ್ನು ಬೆಳೆಸಿದಾಗ ಮಾತ್ರ ನಮ್ಮ ಕನ್ನಡವನ್ನು ಉಳಿಸಿ ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಕನ್ನಡ ಇದೆ ಅಂತ ಗುರುತಿಸಬೇಕು ಅಂತಂದರೆ ಇಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹನ ಕೊಡಬೇಕು. ಕೊಟ್ಟಾಗ ಮಾತ್ರ ನಮ್ಮ ಕನ್ನಡ ನಾಡು ನುಡಿ ಜಲ ಈ ಬರೀ ಗಡಿಯಲ್ಲಿ ಮಾತ್ರ ಅಲ್ಲದೆ ಗಡಿ ದಾಟಿ ಕೂಡ ಹೋಗಲಿಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಜೈ. ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ವಿಷಯಗಳಿಗೆ ಮಹತ್ವ ಕೊಡೋದು ಭಾಳ ಕಷ್ಟದ ಕೆಲಸ. ಯಾಕಂದರೆ ಅವರಿಗೆ PCMB ಸ್ಕೋರ್ ಮಾಡಲಿಕ್ಕೆ ಭಾಳ, ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ
ಮಕ್ಕಳಿಗೆ ಒತ್ತು ಕೊಡ್ತಾರೆ. ಅಂಥ ಒಂದು ನಿಟ್ಟಿನಲ್ಲಿಯೂ ಕೂಡ ನಮ್ಮ ಸಂಸ್ಥೆ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಸಂಸ್ಥೆ ಅಧ್ಯಕ್ಷರು ಮುರುಗಣ್ಣ ದೇಸಾಯಿ ಸರ್ ಅವರು ನಮ್ಗೆ ಪರೋಕ್ಷವಾಗಿ ನಮ್ಗೆ ಸಹಾಯ ಮಾಡಿದ್ರು. ನಮ್ಮ ವಿಜಯಕುಮಾರ್ ದೇಸಾಯಿ ಸರ್ ಅವರ ಯಾವಾಗಲೂ ನಮ್ಮ ಸಿಬ್ಬಂದಿ ವರ್ಗದೊಂದಿಗೆ ಆಗ ಹಗಲಿರುಳು ಕೂಡ ನಮ್ಮೊಂದಿಗೆ ಸಹಕರಿಸುತ್ತಾ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಒಳ್ಳೆಯ ಉತ್ತಮ ಫಲಿತಾಂಶ ಬರುವಲ್ಲಿ ಕಾರಣೀಭೂತರಾಗಿದ್ದಾರೆ. ಯಾಕಂದ್ರೆ ನೋಡಿರಿ, ನಾವು ಒಂದು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ PCMB ವಿಷಯಗಳ ಜೊತೆಗೆ ನಮಗೆ ಕಡಿಮೆ ಅವಧಿಯಲ್ಲಿಯೂ ಕೂಡ ನಾವು ಕನ್ನಡವನ್ನು ಬೋಧನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಪರೀಕ್ಷೆಯ ಹಂತದಲ್ಲಿ ಅಂದರೆ ಪರೀಕ್ಷೆ ಹತ್ತಿರ ಬಂದಾಗ ನಾವು ವಿಶೇಷವಾಗಿ ಲ್ಯಾಂಗ್ವೇಜ್ಗಳಿಗೆ ನಮ್ಮ ವಿಜಯಕುಮಾರ್ ದೇಸಾಯಿ ಸರ್ ಅವರು, ಯಾಕಂದರೆ ಇವತ್ತಿನ ದಿವಸ ನಾವು ಕನ್ನಡಕ್ಕೂ ಕೂಡ ಹೆಚ್ಚು ಮಹತ್ವ ಕೊಡಬೇಕು ಮತ್ತು ಅದೇ ರೀತಿ ಇಂಗ್ಲೀಷ್ಗೂ ಕೂಡ ಒತ್ತು ಕೊಡಬೇಕಂತೇಳಿ ನಾವು ವಿಶೇಷ ತರಗತಿಗಳನ್ನು ಅವ್ರಿಗೆ ನಡೆಸಿದ್ವಿ ಕೆಲವು ಸಂದರ್ಭಗಳಲ್ಲಿ. ಈ ಒಂದು ಪ್ರಯತ್ನದ ಫಲವಾಗಿ ಆ ವಿದ್ಯಾರ್ಥಿನಿಯರ ಫಲವಾಗಿ ಅಂದರೆ ಎಲ್ಲ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲರೂ ಒಳ್ಳೆಯ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗಿದೆ. ಈ ಕನ್ನಡದಲ್ಲಿ ಈ ವಿದ್ಯಾರ್ಥಿನಿ ಒಬ್ಬರು 100ಕ್ಕೆ 100 ಪಡೆದಿರ್ಬೋದು. ಇನ್ನುಳಿದಂತೆ ಕೆಲವೊಂದು ನಮ್ಮ 55 ವಿದ್ಯಾರ್ಥಿಗಳಲ್ಲಿ ಸುಮಾರು 45 ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರೋದು ನಮ್ಮ ಹೆಮ್ಮೆಯ ವಿಷಯ. ಯಾಕಂತಾರೆ ಈ ಕನ್ನಡ ಈ ಭಾಗದ ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಭಾಗದಿಂದ ಬಂದಿರತಕ್ಕಂಥ ಮಕ್ಕಳು, ಆಂಗ್ಲ ಮಾಧ್ಯಮದಿಂದ ಬಂದಿರತಕ್ಕಂಥ ಮಕ್ಕಳು ಕೂಡ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ವಿಜಯಕುಮಾರ್ ದೇಸಾಯಿ ಸರ್ ಅವರಿಗೆ ನಾನು ಯಾವಾಗಲೂ ಋಣಿಯಾಗಿರಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಮತ್ತು ಈ ಒಂದು ನಮ್ಮ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿದಂಥ, ಯಾಕಂದರೆ ಈ ಕನ್ನಡ ಸಂಘಟನೆಗಳು ಭಾಳ ಇಂಪಾರ್ಟೆಂಟ್. ಯಾಕಂತಾರೆ ಎಲ್ಲ ವಿದ್ಯಾರ್ಥಿಗಳನ್ನ ಅವರ ಪ್ರತಿಭೆಯನ್ನು ಗುರುತಿಸಿ ಈ ರೀತಿ ಪ್ರೋತ್ಸಾಹ ಇರೋದರಿಂದ ಅವ್ರು ಇನ್ನೂ ಕನ್ನಡದಲ್ಲಿ ಇನ್ನೂ ಹೆಚ್ಚು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ ಭಾಳ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಬಂದಾಗ ನಡೆದು ಬಂದಿರತಕ್ಕಂಥ ರೀತಿಯನ್ನು ಭಾಳ ಸೊಗಸಾಗಿ ಹೇಳಿದರು. ಯಾಕಂದ್ರೆ ಆ ಕನ್ನಡ ನಾವು ಸಾಹಿತ್ಯ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸ್ಬೇಕಾದ್ರೆ ಇವುಗಳ ಮಾಹಿತಿಯನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ನಾವು ಕೂಡ ಕ್ಲಾಸ್ನಲ್ಲಿ ಹೇಳ್ತಿರ್ತೀವಿ ಮಕ್ಕಳಿಗೆ, ಯಾಕಂದರೆ ಈ ಕನ್ನಡ ಸಾಹಿತ್ಯವನ್ನು ನಾವೆಲ್ಲ ಉಳಿಸಿ ಬೆಳೆಸ್ಬೇಕಾದ್ರೆ ಒಳ್ಳೆಯ ಕಥೆ ಕಾದಂಬರಿಗಳನ್ನು ಓದುವ ಒಂದು ಹವ್ಯಾಸಗಳು ಇರಲಿ ಅಂತ ಹೇಳ್ಕೊಂಡು ನಾವು ಯಾವಾಗಲೂ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಿಸ್ತಿರ್ತೀವಿ. ಅದರೆಲ್ಲದರ ಫಲವಾಗಿ ಎಲ್ಲ ಒಂದು ಸಾಧನೆಯನ್ನು ಮಾಡಿದ್ದಾರೆ. ತಮಗೂ ಕೂಡ ಈ ಒಂದು ಜಯ ಕರ್ನಾಟಕ ಸಂಘಟನೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು ಒಂದೆರಡು ಮಾತನ್ನು ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ವಿಷಯಗಳಿಗೆ ಮಹತ್ವ ಕೊಡೋದು ಭಾಳ ಕಷ್ಟದ ಕೆಲಸ. ಯಾಕಂದರೆ ಅವರಿಗೆ PCMB ಸ್ಕೋರ್ ಮಾಡಲಿಕ್ಕೆ ಭಾಳ, ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಅವುಗಳಿಗೆ ಒತ್ತು ಕೊಡ್ತಾರೆ. ಅಂಥ ಒಂದು ನಿಟ್ಟಿನಲ್ಲಿಯೂ ಕೂಡ ನಮ್ಮ ಸಂಸ್ಥೆ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಸಂಸ್ಥೆ ಅಧ್ಯಕ್ಷರು ಮುರುಗಣ್ಣ ದೇಸಾಯಿ ಸರ್ ಅವರು ನಮ್ಗೆ ಪರೋಕ್ಷವಾಗಿ ನಮ್ಗೆ ಸಹಾಯ ಮಾಡಿದ್ರು. ನಮ್ಮ ವಿಜಯಕುಮಾರ್ ದೇಸಾಯಿ ಸರ್ ಅವರ ಯಾವಾಗಲೂ ನಮ್ಮ ಸಿಬ್ಬಂದಿ ವರ್ಗದೊಂದಿಗೆ ಆಗ ಹಗಲಿರುಳು ಕೂಡ ನಮ್ಮೊಂದಿಗೆ ಸಹಕರಿಸುತ್ತಾ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಒಳ್ಳೆಯ ಉತ್ತಮ ಫಲಿತಾಂಶ ಬರುವಲ್ಲಿ ಕಾರಣೀಭೂತರಾಗಿದ್ದಾರೆ. ಯಾಕಂದ್ರೆ ನೋಡಿರಿ, ನಾವು ಒಂದು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ PCMB ವಿಷಯಗಳ ಜೊತೆಗೆ ನಮಗೆ ಕಡಿಮೆ ಅವಧಿಯಲ್ಲಿಯೂ ಕೂಡ ನಾವು ಕನ್ನಡವನ್ನು ಬೋಧನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಪರೀಕ್ಷೆಯ ಹಂತದಲ್ಲಿ ಅಂದರೆ ಪರೀಕ್ಷೆ ಹತ್ತಿರ ಬಂದಾಗ ನಾವು ವಿಶೇಷವಾಗಿ ಲ್ಯಾಂಗ್ವೇಜ್ಗಳಿಗೆ ನಮ್ಮ ವಿಜಯಕುಮಾರ್ ದೇಸಾಯಿ ಸರ್ ಅವರು, ಯಾಕಂದರೆ ಇವತ್ತಿನ ದಿವಸ ನಾವು ಕನ್ನಡಕ್ಕೂ ಕೂಡ ಹೆಚ್ಚು ಮಹತ್ವ ಕೊಡಬೇಕು ಮತ್ತು ಅದೇ ರೀತಿ ಇಂಗ್ಲೀಷ್ಗೂ ಕೂಡ ಒತ್ತು ಕೊಡಬೇಕಂತೇಳಿ ನಾವು ವಿಶೇಷ ತರಗತಿಗಳನ್ನು ಅವ್ರಿಗೆ ನಡೆಸಿದ್ವಿ ಕೆಲವು ಸಂದರ್ಭಗಳಲ್ಲಿ. ಈ ಒಂದು ಪ್ರಯತ್ನದ ಫಲವಾಗಿ ಆ ವಿದ್ಯಾರ್ಥಿನಿಯರ ಫಲವಾಗಿ ಅಂದರೆ ಎಲ್ಲ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲರೂ ಒಳ್ಳೆಯ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗಿದೆ. ಈ ಕನ್ನಡದಲ್ಲಿ ಈ ವಿದ್ಯಾರ್ಥಿನಿ ಒಬ್ಬರು 100ಕ್ಕೆ 100 ಪಡೆದಿರ್ಬೋದು. ಇನ್ನುಳಿದಂತೆ ಕೆಲವೊಂದು ನಮ್ಮ 55 ವಿದ್ಯಾರ್ಥಿಗಳಲ್ಲಿ ಸುಮಾರು 45 ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರೋದು ನಮ್ಮ ಹೆಮ್ಮೆಯ ವಿಷಯ. ಯಾಕಂತಾರೆ ಈ ಕನ್ನಡ ಈ ಭಾಗದ ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಭಾಗದಿಂದ ಬಂದಿರತಕ್ಕಂಥ ಮಕ್ಕಳು, ಆಂಗ್ಲ ಮಾಧ್ಯಮದಿಂದ ಬಂದಿರತಕ್ಕಂಥ ಮಕ್ಕಳು ಕೂಡ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ವಿಜಯಕುಮಾರ್ ದೇಸಾಯಿ ಸರ್ ಅವರಿಗೆ ನಾನು ಯಾವಾಗಲೂ ಋಣಿಯಾಗಿರಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಮತ್ತು ಈ ಒಂದು ನಮ್ಮ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿದಂಥ, ಯಾಕಂದರೆ ಈ ಕನ್ನಡ ಸಂಘಟನೆಗಳು ಭಾಳ ಇಂಪಾರ್ಟೆಂಟ್. ಯಾಕಂತಾರೆ ಎಲ್ಲ ವಿದ್ಯಾರ್ಥಿಗಳನ್ನ ಅವರ ಪ್ರತಿಭೆಯನ್ನು ಗುರುತಿಸಿ ಈ ರೀತಿ ಪ್ರೋತ್ಸಾಹ ಇರೋದರಿಂದ ಅವ್ರು ಇನ್ನೂ ಕನ್ನಡದಲ್ಲಿ ಇನ್ನೂ ಹೆಚ್ಚು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ ಭಾಳ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಬಂದಾಗ ನಡೆದು ಬಂದಿರತಕ್ಕಂಥ ರೀತಿಯನ್ನು ಭಾಳ ಸೊಗಸಾಗಿ ಹೇಳಿದರು. ಯಾಕಂದ್ರೆ ಆ ಕನ್ನಡ ನಾವು ಸಾಹಿತ್ಯ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸ್ಬೇಕಾದ್ರೆ ಇವುಗಳ ಮಾಹಿತಿಯನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗುತ್ತೆ.
ನಾವು ಕೂಡ ಕ್ಲಾಸ್ನಲ್ಲಿ ಹೇಳ್ತಿರ್ತೀವಿ ಮಕ್ಕಳಿಗೆ, ಯಾಕಂದರೆ ಈ ಕನ್ನಡ ಸಾಹಿತ್ಯವನ್ನು ನಾವೆಲ್ಲ ಉಳಿಸಿ ಬೆಳೆಸ್ಬೇಕಾದ್ರೆ ಒಳ್ಳೆಯ ಕಥೆ ಕಾದಂಬರಿಗಳನ್ನು ಓದುವ ಒಂದು ಹವ್ಯಾಸಗಳು ಇರಲಿ ಅಂತ ಹೇಳ್ಕೊಂಡು ನಾವು ಯಾವಾಗಲೂ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಿಸ್ತೀವಿ. ಅದರೆಲ್ಲದರ ಫಲವಾಗಿ ಎಲ್ಲ ಒಂದು